ದುರಂದರ್ ಸಿನಿಮಾದಲ್ಲಿ ಲಿಯಾರಿ ಪಟ್ಟಣವನ್ನ ತೋರಿಸಿದ ರೀತಿ ಬಗ್ಗೆ ಪಾಕಿಸ್ತಾನಕ್ಕೆ ಅಸಮಾಧಾನ ಇದೆ. ಹಾಗಾಗಿ ಮೇರಾ ಲಿಯಾರಿ ಎಂಬ ಹೊಸ ಸಿನಿಮಾ ಮಾಡಿ ತಿರುಗೇಟು ನೀಡಲು ಪಾಕ್ ಸಜ್ಜಾಗಿದೆ. ಈ ಸಿನಿಮಾ ಮೇ 8ರಂದು ಬಿಡುಗಡೆ ಆಗಲಿದೆ. ಜನ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ತಿಳಿಯುವ ಕೌತುಕ ಮೂಡಿದೆ. ಹೌದು, ಬಾಲಿವುಡ್ ನಟ ರಣವೀರ್ ಸಿಂಗ್ ಅಭಿನಯದ ಆದಿತ್ಯ ಧರ್ ನಿರ್ದೇಶನದ ದುರಂದರ್ 2 ಭಾಗದ ಸಿನಿಮಾಗಳು ಸೇರಿ ಬಾಕ್ಸ್ ಆಫೀಸ್ನಲ್ಲಿ 3,000 ಕೋಟಿ ರೂಪಾಯಿಗೂ ಅಧಿಕ ಹಣ ಲೂಟಿ ಮಾಡಿ ದಾಖಲೆ ಬರೆದಿದೆ. ಆದರೆ ಈ ಚಿತ್ರದಲ್ಲಿ ತೋರಿಸಲಾದ ಪಾಕಿಸ್ತಾನದ ಲಿಯಾರಿ ಪಟ್ಟಣದ ಚಿತ್ರಣ ಈಗ 2 ದೇಶಗಳ ನಡುವೆ ಸಿನಿಮಾ ಸಮರಕ್ಕೆ ನಾಂದಿ ಹಾಡಿದೆ. ದುರಂದರ್ ಸಿನಿಮಾಗೆ ತಿರುಗೇಟು ನೀಡಲು ಪಾಕಿಸ್ತಾನದಲ್ಲಿ ಮೇರಾ ಲಿಯಾರಿ ಎಂಬ ಹೊಸ ಸಿನಿಮಾ ಮಾಡಲಾಗಿದೆ. ನಿರ್ದೇಶಕ ಆದಿತ್ಯ ಧರ್ ಅವರ ಈ ಸ್ಪೈ ಥ್ರಿಲ್ಲರ್ ನಲ್ಲಿ ರಣವೀರ್ ಸಿಂಗ್ ಅವರು ಭಾರತೀಯ ಗೂಢಚಾರನಾಗಿ ಕಾಣಿಸಿಕೊಂಡಿದ್ದಾರೆ. 2005ರಿಂದ 2022ರ ಕಾಲಘಟ್ಟದಲ್ಲಿ ಲಿಯಾರಿಯಲ್ಲಿ ನಡೆದ ಗ್ಯಾಂಗ್ ವಾರ್, ಭೂಗತ ಲೋಕದ ಚಟುವಟಿಕೆಗಳು ಮತ್ತು ಉಗ್ರರ ಜಾಲವನ್ನ ಧ್ವಂಸ ಮಾಡುವ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ. ರೆಹಮಾನ್ ಬಲೋಚ್, ಉಜೈರ್ ಬಲೋಚ್ ಮತ್ತು ದಾವೂದ್ ಇಬ್ರಾಹಿಂ ಮುಂತಾದ ನೈಜ ಪಾತ್ರಗಳನ್ನು ಆಧರಿಸಿದ ಈ ಚಿತ್ರ ಭಾರತದಲ್ಲಿ ಭರ್ಜರಿ ಯಶಸ್ಸು ಕಂಡಿದೆ. ಆದರೆ ಈ ಕತೆ ಬಗ್ಗೆ ಪಾಕಿಸ್ತಾನಕ್ಕೆ ಅಸಮಾಧಾನ ಇದೆ. ಲಿಯಾರಿ ಪಟ್ಟಣವನ್ನ ಕೇವಲ ಅಪರಾಧದ ತಾಣವಾಗಿ, ಅರಾಜಕತೆಯಿಂದ ಕೂಡಿದ ಪ್ರದೇಶವಾಗಿ ಭಾರತೀಯ ಸಿನಿಮಾಗಳು ಬಿಂಬಿಸುತ್ತಿವೆ ಎಂದು ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸಿದೆ. ಸಿಂಧ್ ಪ್ರಾಂತ್ಯದ ಮಾಹಿತಿ ಸಚಿವ ಶೆರ್ಜಿಲ್ ಮೆಮನ್, ದುರಂದರ್ ಸಿನಿಮಾವು ಪಾಕಿಸ್ತಾನದ ವಿರುದ್ಧ ಭಾರತ ಮಾಡುತ್ತಿರುವ ಅಪಪ್ರಚಾರ, ಇದಕ್ಕೆ ನಾವು ಸಿನಿಮಾ ಮೂಲಕವೇ ಉತ್ತರ ನೀಡುತ್ತೇವೆ ಅಂತ ಗುಡುಗಿದ್ದಾರೆ. ಭಾರತದ ದುರಂದರ್ ಸಿನಿಮಾಗೆ ತಿರುಗೇಟು ನೀಡಲು ಪಾಕಿಸ್ತಾನ ಈಗ ಮೇರಾ ಲಿಯಾರಿ ಸಿನಿಮಾವನ್ನು ಸಿದ್ಧಪಡಿಸಿದೆ. ಅಬು ಅಲಿ ಖಾನ್ ನಿರ್ದೇಶನದ ಈ ಚಿತ್ರ ಕ್ರೀಡಾ ಆಧಾರಿತ ಸಿನಿಮಾವಾಗಿದ್ದು, ಲಿಯಾರಿಯ ಹೆಣ್ಣು ಮಕ್ಕಳ ಫುಟ್ಬಾಲ್ ಕ್ರೇಜ್ ಹೇಗಿದೆ ಅನ್ನೋದನ್ನು ತೋರಿಸಲಿದೆ. ಆಯೇಷಾ ಒಮರ್, ಧನವೀರ ಮೊಬಿನ್ ಮುಂತಾದವರು ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದ್ದಾರೆ. ಮೇರಾ ಲಿಯಾರಿ ಚಿತ್ರ ಮೊದಲು UK ಏಷ್ಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನಗೊಳ್ಳಲಿದ್ದು, ಮೇ 8ರಂದು ಪಾಕಿಸ್ತಾನದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಒಟ್ಟಿನಲ್ಲಿ ಸಿನಿಮಾದ ಮೂಲಕ ಶುರುವಾದ ಈ ಲಿಯಾರಿ ಸಂಘರ್ಷ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಈ ಚಿತ್ರಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.